ಮೊದಲನೆಯ ಪ್ರಶ್ನೆ, ಜೋಳದ ರೊಟ್ಟಿ ತಿನ್ನುವುದರಿಂದ ಏನು ಉಪಯೋಗ? ಎ. ರಕ್ತ ಪರಿಚಲನೆ, ಬಿ. ಸುಸ್ತು ಕಡಿಮೆ, ಸಿ. ಬಿಪಿ ನಿಯಂತ್ರಣ, ಡಿ. ಬೊಜ್ಜು ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಎರಡನೆಯ ಪ್ರಶ್ನೆ, ಕೆಡದೆ ಹಾಗೆ ಉಳಿಯುವಂಥ ಏಕೈಕ ಆಹಾರ ಪದಾರ್ಥ ಯಾವುದು? ಎ. ಜೇನುತುಪ್ಪ, ಬಿ. ಖರ್ಜೂರ, ಸಿ. ಬೆಲ್ಲ, ಡಿ. ತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಜೇನುತುಪ್ಪ. ಮೂರನೆಯ ಪ್ರಶ್ನೆ, ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಯಾವ ಅಕ್ಕಿ ಉತ್ತಮ? ಎ. ಬ್ರೌನ್ ರೈಸ್, ಬಿ. ರೆಡ್ ರೈಸ್, ಸಿ. ನುಚ್ಚಕ್ಕಿ, ಡಿ. ಹಂಸ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ. ಬ್ರೌನ್ ರೈಸ್. ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಸಾಗರ ಯಾವುದು? ಎ. ಪೆಸಿಫಿಕ್ ಸಾಗರ, ಬಿ. ಇಂಡಿಯನ್ ಸಾಗರ, ಸಿ. ಅಟ್ಲಾಂಟಿಕ್ ಸಾಗರ, ಡಿ. ಸೌತರ್ನ್ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪೆಸಿಫಿಕ್ ಸಾಗರ. ಐದನೆಯ ಪ್ರಶ್ನೆ, ದೇಹದಲ್ಲಿ ಅತ್ಯಂತ ಮುಖ್ಯವಾದ ಕೆಲಸವನ್ನು ಯಾವುದು ಮಾಡುತ್ತದೆ? ಎ. ಕಿಡ್ನಿ, ಬಿ. ಹೃದಯ, ಸಿ. ಬಾಯಿ, ಡಿ. ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹೃದಯ. ಆರನೆಯ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ ಯಾವುದು? ಎ. 65ನೇ ವಿಧಿ, ಬಿ. 57ನೇ ವಿಧಿ, ಸಿ. 77ನೇ ವಿಧಿ, ಡಿ. 52ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 52ನೇ ವಿಧಿ. ಏಳನೆಯ ಪ್ರಶ್ನೆ, ಯಾವ ನದಿಯಲ್ಲಿ ಮೊದಲು ವಜ್ರಗಳು ಸಿಗುತ್ತಿದ್ದವು? ಎ. ಕೃಷ್ಣಾ ನದಿ, ಬಿ. ಗೋಮತಿ ನದಿ, ಸಿ. ಬ್ರಹ್ಮಪುತ್ರ ನದಿ, ಡಿ. ನೇತ್ರಾವತಿ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕೃಷ್ಣಾ ನದಿ. ಎಂಟನೆಯ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಎ. ಬೀಟ್ರೂಟ್, ಬಿ. ಪಾಲಕ್ ಸೊಪ್ಪು, ಸಿ. ಮುಲ್ಲಂಗಿ, ಡಿ. ಟೊಮ್ಯಾಟೊ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪಾಲಕ್ ಸೊಪ್ಪು. ಒಂಬತ್ತನೆಯ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಎಲ್ಲ ತರಹದ ವಿಟಮಿನ್ಗಳು ದೊರೆಯುತ್ತವೆ? ಎ. ಪಪಾಯ, ಬಿ. ಮಾವಿನ ಹಣ್ಣು, ಸಿ. ಬಾಳೆಹಣ್ಣು, ಡಿ. ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪಪಾಯ ಹಣ್ಣು. ಹತ್ತನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಹಾರುವ ಕಾರನ್ನು ನೋಡಬಹುದು? ಎ. ಜಪಾನ್, ಬಿ. ಚೈನಾ, ಸಿ. ಅಮೆರಿಕ, ಡಿ. ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಜಪಾನ್. 11ನೆಯ ಪ್ರಶ್ನೆ, ಟೀಯನ್ನು ಮೊದಲು ಪರಿಚಯಿಸಿದಂತಹ ದೇಶ ಯಾವುದು? ಎ. ಜಪಾನ್, ಬಿ. ಚೈನಾ, ಸಿ. ಅಮೆರಿಕ, ಡಿ. ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಚೈನಾ. 12ನೆಯ ಪ್ರಶ್ನೆ, ಮಹಾಮಸ್ತಾಭಿಷೇಕವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಎ. 8 ವರ್ಷ, ಬಿ. 14 ವರ್ಷ, ಸಿ. 12 ವರ್ಷ, ಡಿ. 15 ವರ್ಷ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 12 ವರ್ಷ. 13ನೆಯ ಪ್ರಶ್ನೆ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಯಾವ ರಾಜ್ಯದಲ್ಲಿದೆ? ಎ ಹೈದರಾಬಾದ್, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್. 14ನೆಯ ಪ್ರಶ್ನೆ, ಭಾರತದ ಮಿಲಿಟರಿ ಅಕಾಡೆಮಿ ಎಲ್ಲಿದೆ? ಎ ಹೈದರಾಬಾದ್, ಬಿ ಡೆಹ್ರಾಡೂನ್, ಸಿ ಪುಣೆ, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಹ್ರಾಡೂನ್. 15ನೆಯ ಪ್ರಶ್ನೆ, ಮನೆಯ ಮುಂದೆ ಕುದುರೆಯ ಲಾಳ ಕಟ್ಟುವುದರಿಂದ ಏನು ಉಪಯೋಗ? ಎ ದೃಷ್ಟಿದೋಷ ನಿವಾರಣೆ, ಬಿ ಸಂಪತ್ತು ವೃದ್ಧಿಯಾಗುತ್ತದೆ, ಸಿ ಶನಿದೋಷ ನಿವಾರಣೆ, ಡಿ ಸುಖ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಆಪ್ಷನ್ ಸಿ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.